ಭಾರತ ದೇಶದ ಕರ್ನಾಟಕ ರಾಜ್ಯದ ಮೈಸೂರು ಜಿಲ್ಲೆಯಿಂದ ದಕ್ಷಿಣಕ್ಕೆ ಮುಖ ಮಾಡಿದಾಗ ಸಿಗುವ ಪರಂಪರೆ ಮತ್ತು ಧಾರ್ಮಿಕ ಸಾಹಿತ್ಯದ ಘಮವಿರುವ ಊರು ನಂಜನಗೂಡಿನ ಹೆಸರಾಂತ ಸಾಧಕಿ. ಕನ್ನಡ ಸಾಹಿತ್ಯ ಮತ್ತು ಪತ್ರಿಕೋದ್ಯಮದ ಇತಿಹಾಸದಲ್ಲಿ ಅಚ್ಚಳಿಯದ ಹೆಜ್ಜೆ ಗುರುತು ಮೂಡಿಸಿದ ಮಹಿಳಾ ಸಾಧಕಿ ಅವರು ನಂಜನಗೂಡು ತಿರುಮಲಾಂಬ. 1887 ಮಾರ್ಚ್ 25ರಲ್ಲಿ ಮೈಸೂರಿನ ನಂಜನಗೂಡಿನಲ್ಲಿ ಜನಿಸಿದ ತಿರುಮಲಾಂಬ ಅವರು ಬಾಲ್ಯದಲ್ಲಿಯೇ ವಿವಾಹವಾದರು. ಕೇವಲ 14ನೇ ವಯಸ್ಸಿಗೆ ವಿಧವೆಯಾದ ಅವರು ಜೀವನದಲ್ಲಿ ಅನೇಕ ಕಷ್ಟಗಳನ್ನ ಎದುರಿಸಿದರು. ಆದರೆ ಆ ಸಂಕಷ್ಟಗಳಿಗೆ ಮಣಿಯದೆ ಶಿಕ್ಷಣ, ಸಾಹಿತ್ಯ ಮತ್ತು ಸಮಾಜ ಸೇವೆಯ ಮೂಲಕ ತಮ್ಮದೇ ಆದ ಗುರುತನ್ನು ನಿರ್ಮಿಸಿಕೊಂಡರು. 1917ರಲ್ಲಿ ತಿರುಮಲಾಂಬ ಅವರು ಮಹಿಳೆಯರಿಗಾಗಿ ಕರ್ನಾಟಕ ನಂದಿನಿ ಎಂಬ ವಿಶೇಷವಾದ ಮಾಸಪತ್ರಿಕೆಯನ್ನು ಆರಂಭಿಸಿದರು. ಇದು ಕನ್ನಡದ ಮೊದಲ ಮಹಿಳಾ ಪತ್ರಿಕೆಗಳಲ್ಲಿ ಒಂದಾಗಿದ್ದು, ಮಹಿಳೆಯರ ಸಮಸ್ಯೆಗಳು, ಶಿಕ್ಷಣ ಮತ್ತು ಹಕ್ಕುಗಳ ಕುರಿತು ಜಾಗೃತಿ ಮೂಡಿಸಿತು. ಮಹಿಳಾ ಲೇಖಕಿಯರಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಅವರು ಸನ್ಮಾರ್ಗ ಪ್ರದರ್ಶಿನಿ ಎಂಬ ಪ್ರಕಾಶನ ಸಂಸ್ಥೆಯನ್ನು ಸಹ ಸ್ಥಾಪಿಸಿದರು. ಈ ಪ್ರಕಾಶನ ಸಂಸ್ಥೆಯಿಂದ ಅವರು ಕನ್ನಡದ ಮೊಟ್ಟ ಮೊದಲ ಪ್ರಕಾಶಕಿಯಾಗಿ ಗುರುತಿಸಿಕೊಂಡಿದ್ದಾರೆ. ತಿರುಮಲಾಂಬ ಅವರು ಹಲವಾರು ಕಾದಂಬರಿಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಸುಶೀಲೆ, ನಭ, ವಿದ್ಯುಲ್ಲತಾ, ವಿರಾಗಿಣಿ ಮತ್ತು ಮಣಿಮಾಲಾ ಪ್ರಮುಖವಾಗಿವೆ. ವಿಶೇಷವಾಗಿ ಸುಶೀಲೆ ಹೊಸಗನ್ನಡದ ಪ್ರಥಮ ಮಹಿಳಾ ಕಾದಂಬರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ತಮ್ಮ ಪ್ರಗತಿಪರ ಚಿಂತನೆಗಳಿಂದಾಗಿ ಅವರು ಸಮಾಜದ ಟೀಕೆಗಳನ್ನು ಮತ್ತು ಆರ್ಥಿಕ ಸಂಕಷ್ಟಗಳನ್ನು ಎದುರಿಸಿದರು. ಆದರೂ ಮಹಿಳಾ ಸಬಲೀಕರಣದ ಕನಸನ್ನು ಎಂದಿಗೂ ಬಿಟ್ಟುಕೊಡಲಿಲ್ಲ. ತಿರುಮಲಾಂಬ ಅವರ ಸ್ಮರಣಾರ್ಥಕವಾಗಿ ಪ್ರತಿ ವರ್ಷ ಶ್ರೇಷ್ಠ ಮಹಿಳಾ ಸಾಹಿತ್ಯ ಸಾಧಕಿಗೆ ಶ್ರೀಮತಿ ನಂಜನಗೂಡು ತಿರುಮಲಾಂಬ ಪ್ರಶಸ್ತಿ ನೀಡಲಾಗುತ್ತಿದೆ. ಸ್ತ್ರೀ ಶಿಕ್ಷಣ, ಮಹಿಳಾ ಸಬಲೀಕರಣ ಮತ್ತು ಸಾಹಿತ್ಯ ಸೇವೆಗೆ ತಮ್ಮ ಜೀವನವನ್ನೇ ಸಮರ್ಪಿಸಿದ ತಿರುಮಲಾಂಬ ಅವರು ಕನ್ನಡ ಸಾಹಿತ್ಯ ಲೋಕದ ನಕ್ಷತ್ರವಾಗಿದ್ದಾರೆ. ಅಂದು 1982 ಆಗಸ್ಟ್ 31ರಂದು ತುಂಬು ಜೀವನ ನಡೆಸಿದ ಇವರು ಇಹಲೋಕ ತ್ಯಜಿಸಿದರು. ಇವರು ಕನ್ನಡ ಸಾಹಿತ್ಯದ ಮೊಟ್ಟ ಮೊದಲ ಕಾದಂಬರಿಗಾರ್ತಿ ಮತ್ತು ಕನ್ನಡ ಸಾಹಿತ್ಯದ ಮೊಟ್ಟ ಮೊದಲ ಪ್ರಕಾಶಕಿ. ಇವರು ನಮ್ಮ ನಂಜನಗೂಡಿನ ಗೌರವದ ಪ್ರತಿಷ್ಠೆ.